ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿಶ್ವವಿಖ್ಯಾತ್ ಡಿಜಿಟಲ್ ಮೀಡಿಯಾ. ಇವತ್ತಿನ ಒಂದು ಹೊಸ ವಿಡಿಯೋಗೆ ತಮಗೆಲ್ಲರಿಗೂ ಆತ್ಮೀಯವಾಗಿರುವಂಥ ಸ್ವಾಗತ. ಇತಿಹಾಸ ಪ್ರಸಿದ್ಧ ಐತಿಹಾಸಿಕ ಕಲ್ಲುಗುಂಡಿಯ ಶ್ರೀ ಮಹಾವಿಷ್ಣುಮೂರ್ತಿ ದೇವಸ್ಥಾನದಲ್ಲಿ ನಾನು ಹಾಗೆ ನಮ್ಮ ತಂಡ ಎಲ್ಲರೂ ಕೂಡ ಇಲ್ಲಿದ್ದೇವೆ. ಕಳೆದ ಹಲವಾರು ವರ್ಷಗಳಿಂದ ತನ್ನದೇ ಆಗಿರುವಂತಹ ವಿಚಾರಗಳಲ್ಲಿ ವಿಷ್ಣುಮೂರ್ತಿ ದೈವವನ್ನು ನಂಬಿರ್ತಕ್ಕಂಥ ಪ್ರತಿಯೊಬ್ಬ ಭಕ್ತಾಭಿಮಾನಿಗಳಿಗೂ ಕೂಡ ಯಾವುದೇ ಕಷ್ಟ ನಷ್ಟ ನೋವುಗಳಲ್ಲೂ ಕೂಡ ಸುಖವನ್ನು ಕೊಟ್ಟಿರುವಂತಹ ಒಂದು ಕ್ಷೇತ್ರವಿದ್ದರೆ ಅದು ಶ್ರೀ ಮಹಾವಿಷ್ಣುಮೂರ್ತಿ ದೇವಸ್ಥಾನ ಕಲ್ಲುಗುಂಡಿ. ಆ ಸನ್ನಿಧಾನದಲ್ಲಿ ನಡೀತಕ್ಕಂತಹ ಒತ್ತೆಕೋಲ ಈ ರಾಜ್ಯದ ಮೂಲೆ ಮೂಲೆಗಳಿಂದ ಹಾಗೆಯೇ ಪರ ರಾಜ್ಯದ ಮೂಲೆ ಮೂಲೆಗಳಿಂದ ಈ ಒತ್ತೆಕೋಲದ ಸಂದರ್ಭದಲ್ಲಿ ಭಕ್ತಾಭಿಮಾನಿಗಳು ಸೇರ್ತಕ್ಕಂತಹದ್ದು ಸರ್ವೇಸಾಮಾನ್ಯ. ಯಾಕಂದರೆ ಈ ವಿಷ್ಣುವಿನ ಸನ್ನಿಧಾನದಲ್ಲಿ ಬಂದು ಯಾವುದೇ ರೀತಿಯ ಕಷ್ಟಗಳ ಪರವಾಗಿ ಕಷ್ಟಗಳ ಬಗ್ಗೆ ಆ ವಿಷ್ಣುವಿನಲ್ಲಿ ಬೇಡಿಕೊಂಡ್ರೆ ಕ್ಷಣಾರ್ಧದಲ್ಲಿ ಅಳಿಸಿ ಹೋಗಿ ಹೊಸ ಜೀವನ ಖುಷಿಯ ಜೀವನವನ್ನು ಪಡೆಯೋದಕ್ಕೆ ವಿಷ್ಣುವಿನ ಅನುಗ್ರಹ ಸದಾಕಾಲ ಇರ್ತದೆ. ಈ ಒಂದು ಕ್ಷೇತ್ರದಲ್ಲಿ ಅಂದರೆ ಕಲ್ಲುಗುಂಡಿಯ ಪರಿಸರದಲ್ಲಿ ಇರತಕ್ಕಂತಹ ವ್ಯಾಪಾರಿಗಳು, ಹೊರಭಾಗದಲ್ಲಿ ಇರತಕ್ಕಂತಹ ವ್ಯಕ್ತಿಗಳು ಎಲ್ಲರನ್ನು ಕೂಡ ಸದಾಕಾಲವು ರಕ್ಷಣೆ ಮಾಡ್ತಕ್ಕಂತಹ ವಿಷ್ಣುಮೂರ್ತಿ ದೇವಸ್ಥಾನ ಕಲ್ಲುಗುಂಡಿಯ ಇತಿಹಾಸದ ದರ್ಶನ ಹಾಗೆಯೇ ಕಲ್ಲುಗುಂಡಿ ದೇವಸ್ಥಾನದ ಈ ಪರಿಸರದ ಒಂದಷ್ಟು ವಿಚಾರವನ್ನು ಹಾಗೆಯೇ ಈ ಸ್ಥಳವನ್ನು ನಾವೆಲ್ಲರೂ ಕೂಡ ಕಣ್ತುಂಬಿಕೊಳ್ಳುವ ಸಲುವಾಗಿ ಈ ಬಹಳ ಸುಂದರವಾಗಿರುವಂತಹ ಸಾಕ್ಷ್ಯ ಚಿತ್ರವನ್ನು ನಿಮಗೆ ಇವತ್ತು ತೋರಿಸುವಂಥ ಪ್ರಯತ್ನವನ್ನು ನಮ್ಮ ತಂಡದ ಮೂಲಕ ಮಾಡ್ತಾ ಇದ್ದೇವೆ. ಹಾಗೆಯೇ A-Z ಇವೆಂಟ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಸುಳ್ಯ ಇದರ ಸಂಪೂರ್ಣವಾಗಿರುವಂಥ ತಂಡಗಳಿದೆ. ಹಾಗೆಯೇ ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನ ಕಲ್ಲುಗುಂಡಿ ಇದರ ಆಡಳಿತ ಸಮಿತಿಯ ಸಹಕಾರಗಳಿದೆ. ಸಾಕಷ್ಟು ಮಂದಿ ಪ್ರಾಯೋಜಕರ ಸಹಕಾರಗಳು ಕೂಡ ಇದೆ. ತಮಗೆಲ್ಲರಿಗೂ ಕೂಡ ಮೊಟ್ಟ ಮೊದಲನೇದಾಗಿ ಧನ್ಯವಾದವನ್ನು ಸಲ್ಲಿಸಿಕೊಳ್ತಾ ಕಲ್ಲುಗುಂಡಿಯ ಐತಿಹಾಸಿಕವಾಗಿರುವ ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನದ ಇತಿಹಾಸ ಜೊತೆಗೆ ಸುಂದರವಾಗಿರುವಂತಹ ತುಣುಕುಗಳನ್ನು ಈಗ ನೋಡ್ಕೊಂಡು ಬರೋಣ ಬನ್ನಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನಾರಾಯಣ ಮಣಿಯಾಣಿ ಬಾಳೆಂಬಿ ಅಂತ. ನಾನು ಸುಮಾರು ಕಲ್ಲುಗುಂಡಿ ಶ್ರೀ ಮಹಾವಿಷ್ಣುಮೂರ್ತಿ ದೇವಸ್ಥಾನದ ಪ್ರಧಾನ ಅರ್ಚಕರಾಗಿ ಸುಮಾರು 25 ವರ್ಷಗಳಿಂದ ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ. ಈ ದೇವಸ್ಥಾನ ಹಲವಾರು ಇತಿಹಾಸ ಇರುವಂಥ ದೇವಸ್ಥಾನ. ಅಂದರೆ ನಮ್ಮಲ್ಲಿ ದೀಪಾರಾಧನೆ 335 ದಿನ ಕೂಡ ನಮ್ಮಲ್ಲಿ ದೀಪಾರಾಧನೆ ನಡೀತಾ ಉಂಟು. ಯಾಕಂದರೆ ಆಟಿ ತಿಂಗಳು ಒಂದು ನಮ್ಮ ಮುಂದಿನ ಹಳೆ ಕಾಲದ ಸಂಪ್ರದಾಯ ಪ್ರಕಾರ ನಾವು ಪೂಜೆಗಳು ನಡೆಯುವಂಥ ಒಂದು ಕ್ರಮ ಇರುವುದಿಲ್ಲ. ಅದೇ ಥರ ಬಾಕಿ ಎಲ್ಲ ವರ್ಷಗಳ ಇಡೀ 335 ದಿನ ಕೂಡ ನಾವು ಪೂಜೆ ಮಾಡ್ತಾಯಿದ್ದೇವೆ. ಹಲವಾರು ಭಕ್ತರು ಕೂಡ ದೇವಸ್ಥಾನಕ್ಕೆ ಬರ್ತಾರೆ, ಹಲವು ಹರಿಕೆಗಳನ್ನು ಹೇಳ್ತಾರೆ. ಅದೇ ಬೇಕಾದ ಹರಿಕೆಗಳಿಗೆ ಹೋಗೋದಕ್ಕೊಂದು ಫಲ ಸಿಗ್ತಾ ಉಂಟು. ಅಂದರೆ ಕೆಲವು ಅಂದರೆ ಜಾಗ ವ್ಯವಹಾರ ಆಗಿರ್ಬೋದು, ಅಂದರೆ ಲಗ್ನ ಕೂಡಲಿ ಬರಲಿಕ್ಕೆ ಆಗಿರ್ಬೋದು, ಅಥವಾ ಬೇರೆ ಬೇರೆ ಅಂದರೆ ಜಾಗ ವ್ಯಾಜ್ಯ ವಿಷಯದಲ್ಲಾಗಿರ್ಬೋದು, ಅಥವಾ ಬೇಕಾದ್ರೆ ಹಣ ಕೊಡಲು ಬಾಕಿ ಇರುವವರು ಕೂಡ ಅದ್ರ ಬಗ್ಗೆ ಪ್ರಾರ್ಥನೆ ಮಾಡಿ ಕೂಡ ಅವರಿಗೊಂದು ಪ್ರತಿಫಲ ಸಿಕ್ಕಿದಂಥ ಒಂದು ದೇವಸ್ಥಾನ. ಅದೇ ಬೇಕಾದ್ರೆ ನಮ್ಮ ದೇವಸ್ಥಾನದಲ್ಲಿ ಅಂದರೆ ವರ್ಷಂಪ್ರತಿ ಜಾತ್ರೆಯು ಮಾರ್ಚ್ 28ಕ್ಕೆ ಕೂಡಿ 29ಕ್ಕೆ ವರ್ಷಂಪ್ರತಿ ನಡ್ಕೊಂಡು ಹೋಗ್ತಾ ಉಂಟು. ಅದೇ ಬೇಕಾದ್ರೆ ಮಾರ್ಚ್ ತಿಂಗಳು 14ನೇ ತಾರೀಕಿನ ಮುಹೂರ್ತ ಕೊಳ್ಳಿ ಕಡಿಯೋದು. ಅದೇ ಬೇಕಾದ್ರೆ 21 ತಾರೀಕಿಗೆ ಗೊನೆ ಕಡಿಯೋದು. 28ಕ್ಕೆ ತಾರೀಕು 7 ಗಂಟೆಗೆ ಶ್ರೀ ಮಹಾವಿಷ್ಣು ದೇವಸ್ಥಾನ ಇಲ್ಲಿಂದಲೇ ಬಂಡಾರ ಹೋಗಿ, ಇಲ್ಲಿ ಒತ್ತೆಕೋಲ ಮಜಲು ಅಂತೆಲ್ಲ ಉಂಟು ಮುಂದೆ ಸ್ವಲ್ಪ ಮುಂದೆ, ಅಲ್ಲಿ ಬಂಡಾರ ತೆಗೆದುಕೊಂಡು ಹೋಗಿ ನಾವು ಅಲ್ಲಿ ಒತ್ತೆಕೋಲ ಜಾತ್ರೆಯನ್ನು ಮಾಡುತ್ತೇವೆ. ಅದೇ ಬೇಕಾದ್ರೆ 8-9 ಗಂಟೆಗೆ ಅಂದಾಜಿಗೆ ಮೇಲರಿಗೆ ಬೆಂಕಿ ಕೊಡುವುದು. 12 ಗಂಟೆ ಅಂದಾಜಿಗೆ ಕುಲ್ಚಾಟ ದೇವರು ಹೊರಡುವುದು. ಬೆಳಿಗ್ಗೆ 6ಕ್ಕೆ ಅಗ್ನಿ ಪ್ರವೇಶ. ಅದೇ ಬೇಕಾದ್ರೆ ಮಾರಿಕಾಳ ಕಾರ್ಯಕ್ರಮ ಮತ್ತು ಪ್ರಸಾದ ವಿತರಣೆ, ಹರಿಕೆ ಸುರುಗಿ ಒಪ್ಪಿಸುವ ಕಾರ್ಯಕ್ರಮ ನಡೀತದೆ. ಅದೇ ಬೇಕಾದ್ರೆ 30 ತಾರೀಕಿಗೆ ಇದಕ್ಕೆ ನಮ್ಮ ಮಹಾವಿಷ್ಣು ದೇವಸ್ಥಾನ ಸಾಂಧ್ಯ ದೇವರಾದ ಗುಳಿಗ ಕಲ್ಲೂಟಿ ಪಂಜೋಲಿಗೆ ಸನ್ಮಾನ ಕಾರ್ಯಕ್ರಮ ಕೂಡ ವರ್ಷಂಪ್ರತಿ ನಡ್ಕೊಂಡು ಹೋಗ್ತದೆ. ಅದೇ ಕಾರಣ ಇಲ್ಲಿನ ದೇವಸ್ಥಾನಗಳು ಅಂದರೆ ಹಲವಾರು ಒಂದು ಇತಿಹಾಸ ಇರುವಂಥ ದೇವಸ್ಥಾನ. ಯಾಕಂದರೆ ಬೇರೆ ಬೇರೆ ರಾಜ್ಯಗಳಿಂದಾಗಲಿ ಜಿಲ್ಲೆಗಳಿಂದಾಗಲಿ ಬಂದು ಹರಿಕೆ ರೂಪಗಳನ್ನು ಇಲ್ಲಿ ಒಪ್ಪಿಸ್ತಾರೆ. ಅದೇ ಬೇಕಾದ್ರೆ ಇಲ್ಲಿ ಒಂದು ಕಾರಣಿಕತೆ ಎಲ್ಲ ದೇವಸ್ಥಾನ ಹೊಂದಿಕೊಂಡ್ರೆ ಎಷ್ಟೋ ಕಾರಣಿಕ ಒಂದು ಇರುವಂಥ ಒಂದು ಸ್ಥಳವಾಗಿರುತ್ತದೆ.
ನಮ್ಮಲ್ಲಿ ಮುಂದೆ ಹೊತ್ತೆಕೋಲವು ಇಲ್ಲಿ ಕೆಳಗೆ ಪನ್ನೆಬೈಲಿನಲ್ಲಿ ಸುಮಾರು ವರ್ಷ ಹೊತ್ತೆಕೋಲು ನಡೀತಿತ್ತು. ಅದರ ನಂತರ ಈಗ ಇಲ್ಲಿ ಸಂಪಾಯಿಂದ ಮಡಿಕೆ ರೂಟಲ್ಲಿ ಮುಂದೆ ಹೋಗುವ ಕಲ್ಲುಗುಂಡಿಯಲ್ಲಿ ಶಾಲೆಯ ಪಕ್ಕ ರೋಡಿನ ಎಡಭಾಗದಲ್ಲಿ ಒಂದು ಗದ್ದೆ ಇರುತ್ತೆ. ಆ ಗದ್ದೆಯಲ್ಲಿ ನಾವು ಜಾತ್ರೋತ್ಸವವನ್ನು ನಡೀತಾ ಇರ್ತೇವೆ. ಅದೇ ಬೇಕಡ ಕಾರಣಿಕ ನಮ್ಮ ಇಲ್ಲಿನ ದೇವಸ್ಥಾನಗಳು ಬೇರೆ ಬೇರೆ ರೂಪದಲ್ಲಿ ಪ್ರಾರ್ಥನೆಯನ್ನು ಮಾಡಿ ಅದಕ್ಕೆ ಒಂದು ಫಲ ಸಿಕ್ಕಿರ್ತದೆ. ಅದೇ ಬೇಕಾದ್ರೆ ಇಲ್ಲಿ ಕೆಲವು ಉದಾಹರಣೆ ಯಾಕಂತ ಹೇಳಿದ್ರೆ, ಈಗ ಕೆಲವರು ಈ ಜಾಗ ವಿವಾದ ಇರ್ತದೆ, ಅಂದರೆ ಅಣ್ಣ ತಮ್ಮಂದಿರಲ್ಲಾಗಲಿ ಅಥವಾ ಕುಟುಂಬ ಸಂಸಾರ ವಿಷಯದಲ್ಲಿ ಜಾಗ ವಿವಾದ ಇರ್ತದೆ. ಆ ವಿವಾದವನ್ನು ಇಲ್ಲಿ ಬಂದು ಪ್ರಾರ್ಥನೆಯನ್ನು ಮಾಡಿ ಆ ಪ್ರಾರ್ಥನೆಗೆ ಎಷ್ಟೋ ಜನಗಳಿಗೆ ಪ್ರತಿಫಲ ಸಿಕ್ಕಿದುಂಟು. ಅದೇ ಬೇಕಾದ್ರೆ ಮದುವೆ ಆಗದೇ ಇರುವವರು ಕೂಡ ಶುಭ ಲಗ್ನ ಕೂಡಿ ಬರಲಿಕ್ಕೆ ಬೇಕಾಗಿ ಪ್ರಾರ್ಥನೆ ಮಾಡಿ ಶುಭ ಲಗ್ನ ಕೂಡಿ ಬಂತು ಅವರು ದಾಂಪತಿಗಳು ಬಂದು ಇಲ್ಲಿ ಪೂಜೆ ನಡೆಸಿ ಹೋಗಿದ ಘಟನೆಗಳು ಎಷ್ಟೋ ಇದೆ. ಅದೇ ಬೇಕಾದ್ರೆ ಬೇರೆ ಬೇರೆ ಅಂದರೆ ಕೆಲವರು ಹಣದ ವಿಷಯದಲ್ಲಿ, ಅಂದರೆ ಬೇರೆಯವರಿಗೆ ಸಾಲ ರೂಪದಲ್ಲಿ ಕೊಟ್ಟಿರುತ್ತೆ, ಅಲ್ಲ ಕುರಿ ಚೀಟ ಬೇರೆ ಬೇರೆ ನಡೆದಿರುತ್ತೆ. ಅದರಲ್ಲಿ ಈಗ ದುಡ್ಡು ಕೊಡಲು ಬಾಕಿ ಇರುವವರು ಅಂದರೆ ಅದರ ಬಗ್ಗೆ ಕೂಡ ಪ್ರಾರ್ಥನೆ ಮಾಡಿ ಅದಕ್ಕೆ ಕೂಡ ಪ್ರತಿಫಲ ಸಿಕ್ಕಿ ದುಡ್ಡು ಸಿಕ್ಕಿ ಅದಕ್ಕೆ ಎಷ್ಟೋ ಮೊತ್ತದ ಹಣವನ್ನು ಅವರು ಭಂಡಾರ ಕಾಣಿಕೆಯಾಗಿ ಹಾಕಿದ ವ್ಯವಹಾರಗಳು ಕೂಡ ಇಲ್ಲಿ ನಡೆದಿರ್ತದೆ. ಹಲವಾರು ವರ್ಷಗಳಿಂದ ಅಂದರೆ ನಮ್ಮ ಈ ಕಲ್ಲುಗುಂಡಿ ಶ್ರೀ ಮಹಾವಿಷ್ಣು ಮೂರ್ತಿಯನ್ನು ನಂಬಿ ಹಲವು ರೂಪದ ಪ್ರಾರ್ಥನೆಗಳನ್ನು ಮಾಡಿ ಅವ್ರಿಗೆ ಇಂಬು ಕೊಟ್ಟದೇ ಇಲ್ಲಿ ಜಾಸ್ತಿ ಅಲ್ಲದೆ ಏನು ಅದಕ್ಕೆ ತೊಂದರೆ ಪಟ್ಟವರು ಯಾರಿಲ್ಲ. ಅದೇ ಕಾರಣ ಇನ್ನು ಮುಂದೆ ಕೂಡ ಜನಗಳು ಯಾವುದೋ ಕಷ್ಟ ಪರಿಸ್ಥಿತಿಯಲ್ಲಿ ಬಂದು ಇಲ್ಲಿ ಪ್ರಾರ್ಥನೆ ಮಾಡಿ ಅದಕ್ಕೊಂದು ಪ್ರತಿಫಲ ಪಡ್ಕೊಳ್ಬೋದು ಅಂತ ನನ್ನ ಒಂದು